ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಹಾಲು ಬಿಸಿ ಮಾಡಕತ್ತೀನಿ. ಹಾಲು ಗರಮ್ಗಿಟ್ಟೇನಿ, ಹಾಲು ಕುಡಿಯೋಕಂತಾಳೆ. ನಾಷ್ಟ ಎಲ್ಲ ಆಯಿತು. ಮಗ ಪ್ರಿನ್ಸನು ಮಲ್ಕೊಂಡು ನಾನು ಸೊ ಸ್ವಲ್ಪ ಗರಂ ಹಾಲು ಕುಡಿದು ಅಡುಗೆ ಮಾಡಬೇಕು. ನಂಗೆ ಭಾಳ ಟಯರ್ಡ್ ಆಗೈತಿ ಇವತ್ತು ಮಾತಾಡೋಕ್ಕೂ. ಬಟ್ ರೈಸ್ ಮಾಡ್ಬೇಕು. ಆ್ಯಕ್ಚುಲಿ ಸೋಯಾಬೀನ್ ರೈಸ್ ಮಾಡ್ಬೇಕಂತ ಅಂದ್ಕೊಂಡೆ. ಸೋಯಾಬೀನ್ ಪನ್ನೀರ ಮಿಕ್ಸ್ ಮಾಡ್ತೀನಿ. ಅದ್ರದ್ದು ರೈಸ್, ಮಸಾಲ ರೈಸ್, ಸಾರು, ರೊಟ್ಟಿ, ಪಲ್ಯ, ಆಮೇಲೆ ಸ್ಯಾಲಡ್ ಆ್ಯಸ್ ಯೂಶ್ವಲ್. ಸೊ ನಿನ್ನೆ ಭಾಳ ಅಂದ್ರೆ ಭಾಳ ಮಳೆ ಆಗಿತ್ತು. ಇಲ್ಲೇ ಮಸ್ತ್ ಆನಿಕಲ್ಲೆಲ್ಲ ಬೀಳಾಕತ್ತಿದ್ದು. ನಾವಂತೂ ತಿಂದೀವಿ ಆನಿಕಲ್ಲು. ಆಲಿಕಲ್ಲೂ ಅಂತಾರೋ ಇನ್ನು ಆನಿಕಲ್ಲು ಅಂತಾರೋ ಗೊತ್ತಿಲ್ಲ. ನಾವು ಹನ್ನೊಂದಿದಾಗಿಂದ ಅದು ಆನಿಕಲ್ಲು ಅಂತ ಅನ್ಕೊಂತ ಬಂದಿದ್ವಿ. ಸೊ ಆನಿಕಲ್ಲು ಗ್ರೀನರಿ ಚಲೋ ಕಾಣಿಸಾಕತ್ತೈತಿ. ಬನಾನಾ ಇವತ್ತಿನ ಬ್ಲಾಗ್ ಹೆಂಗೆ ಹೋಗ್ತೈತೆ ನೋಡೋಣ ಬರ್ರಿ. ಮಮ್ಮಿ ಪಪ್ಪ ಅಂತೂ ಹೊರಗೆ ಹೋಗಿದ್ದಾರೆ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ. ನಾನು ಇವರು ಪ್ರಿನ್ಸ್ ಅಷ್ಟು ಅದೀವಿ. ಅಡುಗೆ ಮಾಡೋದು ಬರ್ರಿ. ಹಂಗೆ ಊಟ ಮಾಡೋಕ್ಕೂ ಬರ್ರಿ. ಅಡುಗೆ ಮಾಡೋಕ್ಕಷ್ಟ ಅಲ್ಲ. ಮಸ್ತ್ ಗರಂ ಐತಿ. ಆ್ಯಕ್ಚುಲಿ ಡಾಕ್ಟರ್ ಸಜೆಸ್ಟ್ ಮಾಡಿದರು ಮಾಮ್ಸ್ ಕ್ಯಾಲ್ಶಿಯಮ್ ಸಮಥಿಂಗ್ ಪೌಡ್ರ್ ಐತಿ. ಸೊ ಅದನ್ನು ಎವ್ರಿ ಡೇ ಹಾಲೊಳಗೆ ಹಾಕೊಂಡು ತೊಗೋಬೇಕು ಅಂತ ಹೇಳಿ. ಸೊ ಅದಾಯ್ತು. ಅಡುಗೆ ಮಾಡಬೇಕೀಗ. ಅಡುಗೆ ಮಾಡೋಣ ಬರ್ರಿ. ಅಡುಗೆ ಎಲ್ಲ ಆಯಿತು. ಟೈಮ್ 2 o'clock ಆಗೈತಿ. ಸೊ ಊಟ ಮಾಡಬೇಕೀಗ. ನನ್ನ ಮಗ ಏನು ಅಂದ್ಕೊಂಡು ನಾನು ಎದ್ದಿಲ್ಲ. ಅಡುಗೆ ಏನೇನು ಮಾಡೋದು ತೋರಿಸ್ತೀನಿ. ಮೊಸರು ಬಾಜಿ ಓಕೆ ಹಿಂಗೆ ತೋರಿಸ್ತೀನಿ. ಇದು ಮೊಸರು ಭಾಜಿ, ಈಗ ಸ್ಯಾಲಡ್ ಕಟ್ ಮಾಡಿ ಇಟ್ಟೇನಿ. ಆಮೇಲೆ ಇದು ಸಾಂಬಾರು. ಸೊ ಇವತ್ತು ಮಜ್ಜಿಗೆ ಅಷ್ಟೇ ಮಾಡೀನಿ. ಮತ್ತು ಈ ಕಡೆ ರೊಟ್ಟಿ, ಮತ್ತಿಲ್ಲಿ ಸೋಯಾಬೀನ್ ರೈಸ್ ಗರಂ ಐತಿ. ಊಟ ಮಾಡಬೇಕೀಗ. ಮಸ್ತ್ ಬಾಕಿ ಊಟ ಮಾಡೋರು, ಮಸ್ತ್ ರೆಸ್ಟನ್ನು ಮಾಡೋನು ಸ್ವಲ್ಪ. ಅತ್ತೆ ಮಾವ ಇನ್ನೂ ಬರಲಿಲ್ಲ, ಮಮ್ಮಿ ಪಪ್ಪ ಇನ್ನೂ ಬಂದಿಲ್ಲ. ಇವರು ಡ್ಯೂಟಿ ಮಾಡಾಕ್ತಾರ. ನಾವು ಊಟ ಮಾಡೋಣ. ನನಗೆ ಕೇಳ್ತೀನಿ ಊಟ ಮಾಡೋಣ ರೀ.